ಇನ್ನು ಪಾಕಿಸ್ತಾನದ ಮೇಜರ್ ಇನ್ಫ್ಲುಯೆನ್ಸರ್ಸ್ ಯಾರ್ಯಾರಿದ್ರು ಅಥವಾ ಪ್ರಭಾವಿ ವ್ಯಕ್ತಿಗಳು ಯಾರ್ಯಾರಿದ್ರು ಅವರೆಲ್ಲರದ್ದು ಕೂಡ ಖಾತೆಗಳನ್ನು ಭಾರತದಲ್ಲಿ ಬ್ಯಾನ್ ಮಾಡೋ ಕೆಲಸ ಮುಂದುವರಿತಾ ಇದೆ. ಇಮ್ರಾನ್ ಖಾನ್ ಇನ್ಸ್ಟಾಗ್ರಾಮ್ ಖಾತೆಯನ್ನು ಭಾರತದಲ್ಲಿ ಬ್ಲಾಕ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಶಹಬಾಜ್ ಬೆನ್ನಲ್ಲೇ ಇಮ್ರಾನ್ಗೂ ಕೂಡ ಈ ಹೊಡೆತವನ್ನು ಕೊಡಲಾಗಿದೆ. ಬರೀ ಇವರಿಗೆ ಮಾತ್ರ ಅಲ್ಲ, ಈ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರು ಕೂಡ ಎಲ್ಲರನ್ನೂ ಕೂಡ ಒಬ್ಬೊಬ್ಬರನ್ನಾಗೆ ಅವರ ಖಾತೆಗಳನ್ನು ಭಾರತದಲ್ಲಿ ಅದು ಸಕ್ರಿಯವಾಗಿ ಇರದೇ ಇರೋ ರೀತಿ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ ಹೆಜ್ಜೆಯನ್ನು ಇಡಲಾಗ್ತಾ ಇದೆ. ಸೊ ಎಲ್ಲ ರೀತಿಯಲ್ಲೂ ಕೂಡ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಈ ಹಂತದಲ್ಲಿ ಅವ್ರುಗಳು ಯಾರೋ ಕೊಡುವಂತಹ ಸ್ಟೇಟ್ಮೆಂಟ್ ಮತ್ತಷ್ಟು ಇಲ್ಲಿನವ್ರನ್ನ ಕೆರಳಿಸಬಾರ್ದು ಅಂತನೋ ಅಥವಾ ರಿಪೋರ್ಟ್ ಮಾಡುವಂತಹ ಕೆಲಸನೋ ದಂಡಿಯಾಗಿ ನಡೀತಾ ಇರೋದ್ರಿಂದ ಪಾಕಿಸ್ತಾನದ ಮಾಜಿ ಪ್ರಧಾನಿಗೂ ಕೂಡ ಈಗ ಬ್ಯಾನ್ನ ಬಿಸಿ, ಬ್ಲಾಕ್ನ ಬಿಸಿ ತಡ್ತಾ ಇದೆ. ಸಿನಿಮಾ ರಂಗದ ಅನೇಕರು ಇದ್ರ ಬಗ್ಗೆ ಆಕ್ಷೇಪವನ್ನು ಎತ್ತಿದ್ರು. ಅವರವರ ಟ್ವಿಟರ್ ಹ್ಯಾಂಡಲ್ಗಳಲ್ಲಿ ಇದನ್ನೆಲ್ಲ ಫೋಕಸ್ ಮಾಡೋ ಕೆಲಸ ಮಾಡಿದ್ರು. ಬಟ್ ಈ ಬ್ಯಾನ್ ಸರಣಿ, ವಾರ್ ಸರಣಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮುಂದುವರಿತಾ ಇರೋದು ಗಮನಿಸ್ತಾ ಇದ್ದೀವಿ. ಅಲ್ಲಿನ ಪ್ರಧಾನಿಯಿಂದ ಹಿಡಿದು ಎಲ್ಲರದ್ದು ಅಕೌಂಟ್ಗಳು ಭಾರತದಲ್ಲಿ ಕಾಣಿಸಲ್ಲ.